ಕನ್ನಡಾಂಬೆಯೇ ನಮಗೆ ಕುಲದೈವ, ನಾಡು ನುಡಿ ಸೇವಕರೇ ನಮಗೆ ಕುಲ ಪುರೋಹಿತರು. ನಾವು ಯಾರ ಹತ್ರನೂ ರೋಡಲ್ಲಿ ನಿಂತ್ಕೊಂಡು ಅಂಗಡಿಗಳ ಹತ್ರ ಹೋಗಿ ಅವ್ರ ಹತ್ರ ಹೋಗಿ ನಾವು ಚಂದ ವಸೂಲಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಕನ್ನಡಾಂಬೆಯೇ ನಮಗೆ ಕುಲದೈವ, ನಾಡು ನುಡಿ ಸೇವಕರೇ ನಮಗೆ ಕುಲ ಪುರೋಹಿತರು, ಕನ್ನಡ ಜನರೇ ನಮಗೆ ಬಂಧು ಬಳಗ, ಈ ಕನ್ನಡ ನೆಲವೇ ನಮಗೆ ಸ್ವರ್ಗ ಸಮಾನ. ಹೆತ್ತ ತಾಯಿಗೆ ನಮನ, ಹೊತ್ತ ನಾಡಿಗೆ ನಮನ, ತುತ್ತ ನೀಡುವ ಕರುನಾಡಿಗೆ ನಮನ, ಶಕ್ತಿ ಕೊಡು ತಾಯಿ ನಿಮ್ಮ ತೀರಿಸಲು ನಿನ್ನ ಋಣ ಅಂತ ಕೇಳ್ಕೊತಾ ಸ್ವಾಗತ ಭಾಷಣ ಜೊತೆಗೆ ಪ್ರಾಸ್ತಾವಿಕವನ್ನು ಒಟ್ಟಿಗೆ ಮುಗಿಸ್ತೀನಿ. ನಾನು ಬಂದ ಕೆಲಸಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕೆಲಸಕ್ಕೆ ನಾನೂ ಬಂದಿನಯ್ಯ, ನಾನು ನೀವು ಬಂದ ಕೆಲಸಕ್ಕೆ ಆ ಪ್ರಭುದೇವರು ಬಂದರಯ್ಯ, ಆ ಪ್ರಭುದೇವರು ಬಂದು ವೇದಿಕೆಯೆಲ್ಲ ಬೆಳಕಾಯಿತಯ್ಯ, ವೇದಿಕೆಯೆಲ್ಲ ಬೆಳಕಾಯಿತಯ್ಯ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮ ಇದು ಕನ್ನಡದ ಕಾರ್ಯಕ್ರಮವೂ ಹೌದು, ಪ್ರತಿಭಾನ್ವೇಷಣೆಯೂ ಹೌದು, ಸಾಮಾಜಿಕ ಚಿಂತನೆಯ ಕಾರ್ಯಕ್ರಮವೂ ಹೌದು. ವಿಶೇಷವಾಗಿ ಇದು ನನ್ನ ವೈಯಕ್ತಿಕ ಕುಟುಂಬದ ಕಾರ್ಯಕ್ರಮವೂ ಹೌದು. ಯಾಕಂದರೆ ನನ್ನ ಮೊಮ್ಮಕ್ಕಳನ್ನ ಬಿಟ್ಟರೆ ನಾನಾಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಮಕ್ಕಳಾಗಲಿ ಯಾವುದೇ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ಳಲ್ಲ, ಯಾವುದೇ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳಲ್ಲ. ಅದೆಲ್ಲವನ್ನು ಸೇರಿಸಿ ಇದನ್ನು ಆಚರಿಸ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಈ ಕನ್ನಡದ ಕಾರ್ಯಕ್ರಮ ಇದು ಕನ್ನಡದ ನನ್ನ ಕುಟುಂಬದ ಕಾರ್ಯಕ್ರಮ, ಜೊತೆಗೆ ನಿಮ್ಮೆಲ್ಲ ಕನ್ನಡಿಗರ ಕಾರ್ಯಕ್ರಮನೂ ಇದು ಅಂತ ನಾನು ಅದು ಭಾವಿಸ್ತೇನೆ. ಇದನ್ನು ನಾನು ಕನ್ನಡದ ವೇದಿಕೆ ಅಂತ ಕರೆಯೋದಕ್ಕಿಂತ, ಕನ್ನಡದ ಸಭಾಂಗಣ ಅಂತ ಕರೆಯೋದಕ್ಕಿಂತ ಇದೊಂದನ್ನು ಕನ್ನಡದ ತೇರು ಅಂತ ಕರಿತೀನಿ ನಾನು. ಇದು ಕನ್ನಡದ ತೇರು. ಆ ಕನ್ನಡದ ತೇರಿಗೆ ಇಂಧನವನ್ನು ಹಾಕ್ತಾ ಇದ್ದಾರೆ ನಮ್ಮ ಅತಿಥಿಗಳು. ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಆ ಕನ್ನಡದ ತೇರಿನಲ್ಲಿ ನಾವು ಇವತ್ತು ಬೆಳಗ್ಗೆ 9:00ವರೆಗೆ ಪ್ರಾರಂಭಿಸಿದ್ದು ಮಧ್ಯಾಹ್ನ ಊಟದ ಸಮಯದವರೆಗೂ ಆ ತೇರು ಮುಂದುವರಿತಾ ಇರಲಿ. ಅಷ್ಟೇ ಅಲ್ಲ, ನಿತ್ಯ ನೂತನವಾಗಿ ಆ ತೇರು ವರ್ಷಕ್ಕೆ ಮಾತ್ರ ಅಲ್ಲ, ಇಡೀ ನಮ್ಮ ಪ್ರತಿಯೊಬ್ಬರ ಜೀವನ ಇರುವವರೆಗೂ ಆ ತೇರು ನಡೀತಾ ಇರಲಿ, ಕನ್ನಡದ ತೇರು ಹೋಗ್ತಾ ಇರಲಿ, ಚಲಿಸ್ತಾ ಇರಲಿ, ನಿತ್ಯ ನೂತನವಾಗಿರಲಿ ಅಂತ ನಾನು ಆಸೆ ಪಡಿಸ್ತೀನಿ. ಮತ್ತು ಇದಕ್ಕಿಂತ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಕಾಂಚಾಣಂ ಕಾರ್ಯಸಿದ್ಧಿ ಅಂತ ಹೇಳ್ತಾರಲ್ಲ, ಸಂಪನ್ಮೂಲ ಬೇಕಲ್ಲ. ಆ ಸಂಪನ್ಮೂಲ ಹೆಂಗೆ ಒದಗಿಸ್ಕೊಳ್ಳೋದು? ನಾವು ಯಾರ ಹತ್ರನೂ ರೋಡಲ್ಲಿ ನಿಂತ್ಕೊಂಡು ಅಂಗಡಿಗಳ ಹತ್ರ ಹೋಗಿ ಅವ್ರ ಹತ್ರ ಹೋಗಿ ನಾವು ಚಂದ ವಸೂಲಿ ಮಾಡಲ್ಲ. ನಮ್ಮ ಸಂಸ್ಥೆಯವರು ಅಗತ್ಯ ಇಲ್ಲ. ನನ್ನ ಕೈನಲ್ಲಿ ಶಕ್ತಿ ಇದ್ದರೆ ನಾನು ಮಾಡ್ತೀನಿ, ಇಲ್ಲ ಅಂದರೆ ಬೇಡ. ಎಲ್ಲಿವರೆಗೂ ನಾನು ಜೀವನ ನಡೆದಾಡ್ತಾ ಇರ್ತದೋ ನನ್ನ ಬದುಕು, ಅಲ್ಲಿವರೆಗೂ ನಾನು ಮಾಡ್ತೀನಿ. ಎಲ್ಲಿವರೆಗೂ ದೇವರು ನನ್ನ ನಡೆದಾಡೋ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ನಾನು ಮಾಡ್ತೀನಿ ಕನ್ನಡದ ಕೆಲಸ. ಇದಕ್ಕೆಲ್ಲ ಸ್ಫೂರ್ತಿ ನೀವು ಇವತ್ತೆಲ್ಲ ಬಂದಿದ್ದೀರಲ್ಲ, ಮೈಸೂರಿನಿಂದ ಬಂದಿದ್ದೀರಿ, ಚಾಮರಾಜನಗರದಿಂದ ಬಂದಿದ್ದೀರಿ, ಮಂಡ್ಯದಿಂದ ಬಂದಿದ್ದೀರಿ, ದೊಡ್ಡಬಳ್ಳಾಪುರದಿಂದ ಬಂದಿದ್ದೀರಿ. ಎಲ್ಲಿದೆ ವಿಶ್ವಾಸ? ಇದೆಲ್ಲ ನಮ್ಮ ಬೆಂಗಳೂರಿನವರೇ ಬರ್ತಾ ಇಲ್ಲ ಕಾರ್ಯಕ್ರಮ, ಕಡಿಮೆ. ಮೈಸೂರಿನಿಂದ ಬಂದಿದ್ದಾರೆ ನೋಡಿ, ಮೈಸೂರಿನಿಂದ. ಹಾಂ, ನಂದಿನಿ ಲೇಔಟಿಂದನೂ ಅದು ನಾನು ಹೇಳ್ತಾ ಇರೋದು ಬೆಂಗಳೂರಿನಿಂದ ಬರೋರ್ದು ಮುಖ್ಯ ಅಲ್ಲ. ಬೆಂಗಳೂರಿನಿಂದ ಮೈಸೂರಿನಿಂದ ಬಂದಿರೋರು, ಚಾಮರಾಜನಗರದಿಂದ ಬಂದಿರೋರು, ಮಂಡ್ಯದಿಂದ ಬಂದಿರೋರು, ನಾಗತಿಹಳ್ಳಿಯಿಂದ ಬಂದಿರೋರು, ದೊಡ್ಡಬಳ್ಳಾಪುರದಿಂದ ಬಂದಿರೋರು ನಮ್ಮ ಬಂಧುಗಳು. ಈ ಥರ ಎಲ್ಲ ಇವರೆಲ್ಲ ಇರೋದ್ರಿಂದನೇ ನಮಗೊಂಥರ ಸ್ಫೂರ್ತಿ ನನಗೆ. ಅದಕ್ಕೋಸ್ಕರ ಈ ಕನ್ನಡದ ಕೆಲಸ ಮಾಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳು
ಎಲ್ಲರೂ ನಾನು ಹೋಗ್ತಾ ಇರಬೇಕಾದ್ರೆ ಅವರು ಸ್ಕೂಲಿಗೆ ಹೋಗುವಾಗ ಬರುವಾಗ, ಅಂಕಲ್ ಯಾವಾಗ ಪ್ರೋಗ್ರಾಮ್ ಅಂತಾರೆ. ಯಾವುದೋ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾರೆ, ನಾನು ಅವ್ರನ್ನ ಗುರ್ತಿಡಿಯೋಕ್ಕಾಗಲ್ಲ, ಅವ್ರು ನನ್ನ ಗುರ್ತಿಡ್ತಾರೆ. ಅಂಕಲ್ ಯಾವಾಗ ಪ್ರೋಗ್ರಾಮ್ ಅಂತ ಅವ್ರಿಗೋಸ್ಕರ ಅಂತ ಮಾಡಬೇಕಲ್ಲ ನಾವು. ವೇದಿಕೆಯ ಭಾಗ ಬರವಣಿಗೆ, ಚಿತ್ರಕಲೆ, ಗಾಯನ, ನೃತ್ಯ, ಒಂದು ಅಭೂತಪೂರ್ವ ಸಮಾರಂಭವಾಗಿ ವಿಭಿನ್ನ ರೀತಿಯಲ್ಲಿ ಹೊರಗಡೆ ಬಂದಿದೆ. ಇಂಥ ಸಮಾರಂಭಗಳು ಬಹಳಷ್ಟು ಜರುಗಬೇಕು, ಯಶಸ್ವಿಯಾಗಬೇಕು. ಇಂಥವನ್ನ ನಮ್ಮಂಥವರು ಮತ್ತು ಮುಂದೆ ಕುಂತಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರು ಕೂಡ ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಯಾಕೆಂದರೆ ಹಾರ ಮತ್ತು ತುರಾಯಿ ಇದಕ್ಕಷ್ಟೇ ಸೀಮಿತವಾಗಿದ್ದಂಥ ಸಮಾರಂಭಗಳು, ಕೇವಲ ರಾಜಕಾರಣಿಗಳು ಹೊಗಳಿಕೆ ಇಂಥವಕ್ಕೆ ಸೀಮಿತವಾಗಿದ್ದಂಥ ಸಮಾರಂಭಗಳಲ್ಲಿ ಒಂದು ವಿಭಿನ್ನವಾದ ಸಮಾರಂಭ ಇದು. ಇಂಥ ಸಮಾರಂಭಗಳು ಜರುಗಬೇಕು. ಈ ಸಮಾರಂಭಕ್ಕೆ ಶುಭ ಕೋರ್ತೀನಿ. ನನಗೆ ತುಂಬ ಸಮಯ ಇಲ್ಲ. ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲೆ ಕೋಲಣ್ಣ ಕೋಲೆ
ಛಲ ಬೇಕು, ಗುಂಡಿಗೆ ಬೇಕು. ಬರೀ ಛಲ, ಧೈರ್ಯ, ಗುಂಡಿಗೆ ಇದ್ರೆ ಸಾಲದು, ಗುಂಡು ಹೊಡೆಯೋದಕ್ಕೂ ಅರ್ಹತೆ ಇರಬೇಕು. ಅಂತ ಗುಂಡು ಹೊಡೆಯುವಂತ ಏಕೈಕ ಅಧಿಕಾರಿ ಅಂದ್ರೆ ನಮ್ಮ ರಂಗಪ್ಪ ಸಾಹೇಬರು. ಅವರಿಗೆ ಗುಂಡು ಹಾರಿಸೋದು ಕಿಡಿಗೇಡಿಗಳಿಗೆ ಅಂದ್ರೆ ನಾವು ಪಟಾಕಿ ಹೊಡೆದಂಗೆ. ಅಂತಹ ಗಂಡೆದೆಯ ಪೊಲೀಸ್ ಅಧಿಕಾರಿ ನನ್ನ ಇಲಾಖೆಯಲ್ಲಿ ಎಷ್ಟೋ ಅಧಿಕಾರಿಗಳು ನಾನು ಕಂಡಿದ್ದೀನಿ. ಆದರೆ ಹೃದಯದಿಂದ ಅವರ ಕೈ ಕೆಳಗಿನ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಕುಟುಂಬದವರಂತೆ ನೋಡ್ತಾ ಇರೋ ಅಧಿಕಾರಿಗಳು ಕೆಲವು ಅಧಿಕಾರಿಗಳೇ ರಂಗಪ್ಪ ಸಾಹೇಬರು. ಆ ಒಂದು ವಿಶ್ವಾಸದಿಂದನೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಪಾಪ ಎಷ್ಟೋ ಕೆಲಸಗಳನ್ನ ಬಿಟ್ಟು ಬಂದಿದ್ದಾರೆ. ಮತ್ತು ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಬೇಕಾಗ್ತದೆ. ನಾನು ಈ ಸಂಸ್ಥೆ 2006ರಲ್ಲಿ ಪ್ರಾರಂಭ ಮಾಡಿದ್ದು. 2006ರಿಂದ 7 ವರ್ಷಗಳ ಕಾಲ ನಮ್ಮ ಮೇಲಾಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಯಾರು ಗೊತ್ತಾಗಬಾರ್ದು, ಗೊತ್ತಾದ್ರೆ ನನಗೆ ಎಲ್ಲಿ ಶಿಕ್ಷೆ ಕೊಡ್ತಾರೋ, ಎಲ್ಲಿ ನನಗೆ ತೊಂದರೆ ಕೊಡ್ತಾರೋ ಅಂತೇಳಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೆ. ನಾನು ಈ ಪ್ರದೇಶ ಬಿಟ್ಟು ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೆ. ನಮ್ಮ ರಂಗಪ್ಪ ಸಾಹೇಬರು ಬಾಣಸ್ವಾಡಿಗೆ ಬಂದ್ಮೇಲೆ, ಇವರ ಮೇಲಾಧಿಕಾರಿಗಳು ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಅವರು ಬಂದ್ಮೇಲೆ, ನನ್ನ ಚಟುವಟಿಕೆ ಗೊತ್ತಾದ್ಮೇಲೆ ನಾರಾಯಣ ಸ್ವಾಮಿ ಸಾಹೇಬರು ಮತ್ತೆ ರಂಗಪ್ಪ ಸಾಹೇಬರು, ಹನುಮಂತಯ್ಯನವರೇ, ನೀವು ಬೇರೆ ಎಲ್ಲೆಲ್ಲೋ ಯಾಕೆ ಮಾಡಕ್ ಹೋಗ್ತೀರಾ? ನಮ್ಮ ಪ್ರದೇಶದಲ್ಲೇ ಮಾಡಿ, ನೀವು ದಂಡ ಪ್ರದೇಶದಲ್ಲೇ ಮಾಡಿ, ನಮ್ಮ ಪೊಲೀಸ್ನವರೆಲ್ಲ ನೋಡ್ಲಿ, ಸ್ಥಳೀಯರು ನೋಡ್ಲಿ, ನಾವು ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಬರ್ತೀವಿ, ನಿಮ್ಗೆ ಏನ್ ಬೇಕೋ ಸಹಕಾರ ಕೊಡ್ತೀವಿ ಅಂತೇಳಿ ನನ್ನ ಚಟುವಟಿಕೆಯನ್ನು ಬೇರೆ ಪ್ರದೇಶದಿಂದ ದಂಡು ಪ್ರದೇಶಕ್ಕೆ ತಂದಂತ ಏಕೈಕ ಅಧಿಕಾರಿಗಳಲ್ಲಿ ನಾರಾಯಣ ಸ್ವಾಮಿ ಸಾಹೇಬರು ನಂಬರ್ 1 ಮತ್ತೆ ರಂಗಪ್ಪ ಸಾಹೇಬರು 2. ಇಂಥ ಅಧಿಕಾರಿಗಳ ಮುಂದೆ ಇವತ್ತು ಹೆಮ್ಮೆಯಿಂದ ನಾನು ಮಾತಾಡ್ಕೊತಾ ಇದ್ದೀನಿ. 20 ವರ್ಷಗಳ ಕಾಲ ನನ್ನ ಚಟುವಟಿಕೆ ನಡೆದಿದೆ ಅಂತೇಳಿ. ಹಾಗೆ ರಂಗಪ್ಪ ಅವರ ಖ್ಯಾತಿ, ಪ್ರಸಿದ್ಧಿ ಎಷ್ಟಿದೆ ಅಂತಂದ್ರೆ, ನಮ್ಮ ಮತ್ತೊಬ್ಬರು ಪೊಲೀಸ್ ಅಧಿಕಾರಿ ಇದ್ದಾರೆ, ಹೇಮಂತ್ ಕುಮಾರ್ ಅಂತ, ನಿವೃತ್ತ ಪೊಲೀಸ್ ಅಧಿಕಾರಿ. ಆ ಆಮಂತ್ರಣ ಪತ್ರಿಕೆಯಲ್ಲಿ ಟಿ ರಂಗಪ್ಪ ಸಾಹೇಬರು ಬರ್ತಾರೆ ಅಂತ ಕೇಳಿ, ಸರ್ ನಾನು ನೀವು ಏನ್ ಕೆಲಸ ಹೇಳಿದ್ರು ಮಾಡ್ತೀನಿ, ನನಗೆ ರಂಗಪ್ಪ ಸಾಹೇಬರ ಕಡೆಯಿಂದ ಒಂದು ಮೊಮೆಂಟೋ ಕೊಡಿಸ್ಬೇಕು ಸರ್ ಅಂತ ಆಸೆ ಬಿಟ್ಟಿದ್ದಾರೆ ಅವರು. ಅಂದ್ರೆ ರಂಗಪ್ಪ ಅವರ ಖ್ಯಾತಿ ಎಷ್ಟು ಅಂತ ಗೊತ್ತಾಗ್ತದೆ. ಹಾಗಾಗಿ ಹೇಮಂತ್ ಕುಮಾರ್ ಸಾಹೇಬರಿಗೆ ರಂಗಪ್ಪ ಸಾಹೇಬರಿಂದ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟರು. ಸನ್ಮಾನ್ಯ ಶ್ರೀ ರಂಗಪ್ಪ ಸರ್ ಅವರು ಎಲ್ಲ ಹಾಗಾಗಿ ಇದು ವಿಶೇಷವಾದ ಕೊಡುಗೆ. ಹಾಗಾಗಿ ಎಲ್ಲ ಚಪ್ಪಾಳೆ ಅದು ಸಾಧನೆ ಅಂತ ಹೇಳ್ಬೋದು. ಎಲ್ಲ ಸಂದರ್ಭಗಳ ಪ್ರೋತ್ಸಾಹಕ್ಕಾಗಿ ನರೇಂದ್ರ ಮೋದಿ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಈ ಸಂದರ್ಭಗಳಾದ ಸನ್ಮಾನ್ಯ ಶ್ರೀ ರಂಗಪ್ಪ ಸರ್ ಅವರು, ಶ್ರೀರಾಮಕ್ಕೆ ಎಲ್ಲರ ಸಹಕಾರದಿಂದ ಜೋರಾಗಿ ಚಪ್ಪಾಳೆ ಸನ್ಮಾನ ಸ್ವೀಕರಿಸಿದ ಎಲ್ಲ ಸಾಧಕರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ. ಈ ಒಂದು ಸಂಸ್ಥೆ ಪ್ರಾರಂಭವಾಗಿ 20 ವರ್ಷಗಳಾಗಿದೆ. ಯಾವುದೇ ಒಂದು ಸಂಸ್ಥೆಯನ್ನು ಕಟ್ಟತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಕಟ್ಟಿದ ನಂತರ ಅದನ್ನ ಬಹಳಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬರ್ತಕ್ಕಂಥದ್ದು ಇನ್ನೂ ಕಠಿಣ. ಆ ಸಂಸ್ಥೆಯನ್ನ ಕಟ್ಟಿದ ಮೇಲೆ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಇನ್ನೂ ಸಹ ಕಷ್ಟದ ಕೆಲಸ. ವೇದಿಕೆಗೆ ಪ್ರಮುಖರನ್ನ ಆಹ್ವಾನಿಸ್ತಕ್ಕಂಥದ್ದು, ಪ್ರತಿಭಾನ್ವೇಷಣೆಗಳನ್ನ ಗುರುಸ್ತಕ್ಕಂಥದ್ದು, ಅವರಿಗೆ ಗೌರವವನ್ನ ಸಮರ್ಪಿಸ್ತಕ್ಕಂಥದ್ದು, ಎಲ್ಲ ಪ್ರಮುಖರನ್ನ ಕರೀತಕ್ಕಂಥದ್ದು, ಕಾರ್ಯಕ್ರಮಗಳನ್ನ ಶಿಸ್ತುಬದ್ಧವಾಗಿ ಆಯೋಜಿಸ್ತಕ್ಕಂಥದ್ದು, ಇವೆಲ್ಲವನ್ನ ನಾವು ನೋಡಿದಾಗ ಇದು ಯಾವುದು ಸಹ ಸುಲಭದ ಮಾತಲ್ಲ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಕನ್ನಡಿಗರ ಸ್ನೇಹಕೂಟದ ಎಲ್ಲ ಸದಸ್ಯರು, ವಿಶೇಷವಾಗಿ ನನ್ನ ನೆಚ್ಚಿನ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂತಹ ಹನುಮಂತಯ್ಯನವರು ಮತ್ತು ಅವರ ಕುಟುಂಬದವರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು. ಇಂತಹ ಒಬ್ಬ ಪೊಲೀಸ್ ಅಧಿಕಾರಿ ಇದ್ರೆ, ಅಥವಾ ಎಲ್ಲ ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿದ್ದಾಗ ಅಥವಾ ನಿವೃತ್ತಿಯ ನಂತರ ಒಂದಿಷ್ಟು ಸಾರ್ವಜನಿಕ ಸೇವೆಯನ್ನ ಮಾಡೋದ್ರ ಮುಖಾಂತರ ಅಥವಾ ಈ ರೀತಿಯ ಸಂಘಟನೆಗಳನ್ನ ಕಟ್ಟುವುದರ ಮುಖಾಂತರ ಸಮಾಜದಲ್ಲಿ ಅಂಕು-ಡೊಂಕುಗಳನ್ನು ಸ್ವಲ್ಪನಾದರೂ ನಾವು ತಿದ್ದಿದ್ರೆ ಖಂಡಿತ ನಮ್ಮ ಸಮಾಜ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತೆ. ಹಾಗೇನೆ ಕನ್ನಡ ಅಂತಕ್ಕಂಥದ್ದು ಇತ್ತೀಚಿನ ಒಂದು ವೇಗವಾಗಿ ಬೆಳೆದಿರ್ತಕ್ಕಂಥ ಸಮಾಜದಲ್ಲಿ ಇಡೀ ವಿಶ್ವನೇ ನಮ್ಮ ಕೈಯಲ್ಲಿದೆ ಅನ್ನುವ ಆತುರದಲ್ಲಿ ನಾವೇನು ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದೀವಿ, ಅಂತಹ ಸಂದರ್ಭಗಳಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂತಹ ಕೆಲಸ ಇಂತಹ ಸಂಘಟನೆಗಳಿಂದ
ಸಮ್ಮೇಳನ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಗಣ್ಯರನ್ನ ಗೌರವಿಸ್ತಾ ಇದ್ದಾರೆ. ಚಪ್ಪಾಳೆಗಳನ್ನು ತಟ್ಟಿ ಗಾಯಕರು ಕವಿಗಳು ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಪುಣ್ಯವತಿ. ಮಲೆನಾಡ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು ಶಿಲ್ಪಿಗಳ ರಾಜ್ಯವಿದಲ್ಲ ನಮ್ಮ ಕರ್ನಾಟಕ, ಕಗ್ಗೋಲೆಯ ಅಂಚಿನಲ್ಲಿ ಅಳುಕುತ್ತಿದೆ ಕನ್ನಡ ನುಡಿ ನಾಟಕ. ಒಗ್ಗೂಡಿಸುವ ಅಬ್ಬರದ ನೆಪಕ್ಕೆ ಕನ್ನಡ ರಾಜ್ಯೋತ್ಸವ. ಹಸಿಯಾದ ಕನಸಿನ ತೀರರ ನೆಪದ ಆಶೋತ್ತರ. ಗೆಯ್ಯದೆ ಬೆವರ ಸುರಿಸದೆ ಪ್ರಭುತ್ವ ಒಲಿದರೆ ಸುಖ ಪುರುಷನೆಡೆಗೆ ಕುಟುಂಬ ದಿಬ್ಬಣದಿ ಮೆರೆವರು. ನುಡಿಸಿರಿ ತಾಳಗಳ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಬೆರಳಿನಂದ ಚಂದವೋ ಕಿನ್ನೂರು ನುಡಿಸೋಣ ಬೆರಳಿನಂದ ಚಂದವೋ ಚುಕ್ಕಿ ನುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು ಒಂಕೆ ನುಂಗ್ರಕ್ಕೆ ನಾರಿ ಮನಸ್ಸೋತಳು ಬೆಳ್ಳು ನುಂಗ್ರಕ್ಕೆ ನಾರಿ ಬೆರಗಾಗಳು ಎಲ್ಲೋ ಜೋಗಪ್ಪ ನಿನ್ನ ರಹಮಾನೆ ಎಲ್ಲೋ ಜೋಗಪ್ಪ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ವಾಣೆಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಆ ಜೇನಿನ ಹೊಳೆಯೋ. ಇದು ವಿಶೇಷದಲ್ಲಿ ವಿಶೇಷ. ಇದು ನಾಡಗೀತೆಗೆ 100ರ ಸಂಭ್ರಮ ಮತ್ತು 70ನೇ ಕನ್ನಡ ರಾಜ್ಯೋತ್ಸವ, 20ನೇ ಕನ್ನಡಿಗರ ಸ್ನೇಹಕೂಟ. ಇದು ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗಿ ಮುಂದುವರೆದಿದೆ. ಕವಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ಶಾಲೆ ಮಕ್ಕಳುಗಳಿದ್ದಾರೆ,
ಶಿಕ್ಷಕರಿದ್ದಾರೆ, ಗಾಯನ ತಂಡಗಳಿದೆ, ನೃತ್ಯ ತಂಡಗಳಿದೆ. ಎಲ್ಲರೂ ಬಂದು ಬೆಳಗ್ಗೆಯಿಂದ ತುಂಬ ಉತ್ಸಾಹದಿಂದ ಕಾರ್ಯಕ್ರಮ ನಡೆದಿದೆ. ನನಗಂತೂ 20 ವರ್ಷದಲ್ಲಿ ಮಾಡಿದಂಥ ಕಾರ್ಯಕ್ರಮದಲ್ಲಿ 10ನೇ ವರ್ಷದ್ದು ಕೂಡ ಇದೇ ರೀತಿ ಆಗಿತ್ತು, ಯಶಸ್ವಿಯಾಗಿತ್ತು. 20ನೇ ವರ್ಷ ಕೂಡ ಯಶಸ್ವಿಯಾಗಿದೆ. ಸಮಯ ಅತಿ ಆಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ಕವಿಗೋಷ್ಠಿ, ಗಾಯನಗೋಷ್ಠಿ ಮುಂದುವರಿತದೆ. ಇಷ್ಟೊತ್ತು ನಮ್ಮ ಜೊತೆಗೆ ಸಹಕರಿಸಿ ಅದರಲ್ಲೂ ನಮ್ಮ ಮರಿಸ್ವಾಮಿ ಸರ್ ಅವರು ಸರ್ಕಾರ ನೇಮಕ ಮಾಡಿರುವಂಥ ಒಬ್ಬರು ಅಧ್ಯಕ್ಷ ಇರೋದು. ಬನ್ನಿ ಸರ್, ದಯಮಾಡಿ ಬನ್ನಿ. ಇವರು ಬೆಳಗ್ಗೆಯಿಂದ ನಿರಂತರವಾಗಿ ನಮ್ಮ ಜೊತೆಯಲ್ಲಿದ್ದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇಂತಹ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊಂದು ತಾಳ್ಮೆಯಿಂದ ಇದ್ದಾರೆ ಅಂದರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತಲೇ ಅರ್ಥ. ವರ್ಷ ನಾನು ಬರ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಕನ್ನಡ ಇರೋದ ಕಂಟೋನ್ಮೆಂಟ್ ಜಾಗದಲ್ಲಿ ಕನ್ನಡದ ಕಮಲ ಅಳಿಸ್ತಾ ಇದ್ದಾರೆ. ಯಾವಾಗಲೂ ಇದು ಮುಂದುವರಿಲಿ, ಇನ್ನೂ ಬೆಳೆಯಲಿ, ಎಲ್ಲರೂ ಕನ್ನಡ ಮಾತಾಡೋದಂತ ಆಗಲಿ. ಅವರಿಗೆ ನಮ್ಮ ಸಪೋರ್ಟ್ ಯಾವಾಗೂ ಇದ್ದೆ. 70ನೇ ಕನ್ನಡ ರಾಜ್ಯೋತ್ಸವ, 20ನೇ ನಮ್ಮ ಯಾವುದು ಕನ್ನಡಗಳ ಸ್ನೇಹಕೂಟದ ವತಿಯಿಂದ ನಮಗೆ ಸನ್ಮಾನ ಸಮಾರಂಭ ಮಾಡಿರೋದು ತುಂಬ ಧನ್ಯವಾದಗಳು ಅರ್ಪಿಸ್ತಾ ಇದ್ದಾರೆ. ಹನುಮಂತಯ್ಯ ಸರ್ ಅವರು ಒಂದು 5 ವರ್ಷದಿಂದ ನಾನು ಕರೀತಾ ಇದ್ದೆ. 5 ವರ್ಷದಿಂದ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದೀನಿ. ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ನನಗೆ ಒಂದು ಪ್ರಶಸ್ತಿಯನ್ನು ನೀಡಿ ಸನ್ಮಾನ ಮಾಡಿರೋದು, 60ನೇ ವರ್ಷ ಸಮಾರಂಭ ಮಾಡಿರೋದು ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾನೆ. ಇದೇ ರೀತಿ ಅವರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಇನ್ನು ಮುಂದೆ ನಿಮ್ಮ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೇವೆ ಸರ್ ಅಂತ ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೆ.